ನಮಸ್ಕಾರ ವೀಕ್ಷಕರೇ ಸರ್ವನಾಶ. ಹೌದು, ಈ ಪದಕ್ಕೆ ಈಗ ಜೀವ ಬಂದಂತೆ ಕಾಣಿಸ್ತಾ ಇದೆ. ನಮ್ಮ ಏಷ್ಯಾ ಖಂಡದ 4 ಪ್ರಮುಖ ರಾಷ್ಟ್ರಗಳಲ್ಲಿ ಪ್ರಕೃತಿ ವಿಪ್ಲವ ತಾಂಡವವಾಡ್ತಾ ಇದೆ. ಅದರಲ್ಲೂ ಭಾರತ, ಶ್ರೀಲಂಕಾ ಸೇರಿದಂತೆ ಇನ್ನೂ ಅನೇಕ ರಾಷ್ಟ್ರಗಳಲ್ಲಿ ಪ್ರಕೃತಿ ಮಾತೆ ಯಾಕೋ ಮುನಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಭಾರತದ ಹೃದಯ ಅಂತಾನೆ ಕರೆಸ್ಕೊಳ್ಳೋ ದೆಹಲಿ ಈಗ ಹೃದಯ ಬಡಿತವೇ ನಿಂತು ಹೋಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ದಕ್ಷಿಣ ಭಾರತದಲ್ಲಿ ಚಂಡಮಾರುತ, ಎರಡೆರಡು ಜೋಡಿ ಚಂಡಮಾರುತಗಳು ಕಟ್ಟಿ ಹಾಕಿವೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ದಿತ್ವಾ ಚಂಡಮಾರುತ ಈಗ ತನ್ನ ಅಸಲಿ ರೂಪ ತೋರಿಸೋದಕ್ಕೆ ಶುರು ಮಾಡಿದೆ. ಇದು ಕೇವಲ ಒಂದು ಬಿರುಗಾಳಿಯಲ್ಲ, ಇದೊಂದು ಪ್ರಕೃತಿಯ ಮುನಿಸು. ದಕ್ಷಿಣ ಭಾರತ ಮತ್ತು ತಮ್ಮ ನೆರೆಯ ದ್ವೀಪ ರಾಷ್ಟ್ರ ಶ್ರೀಲಂಕಾ ಈಗ ಗಡಗಡ ನಡುಗ್ತಾ ಇದೆ. ಒಂದು ಕಡೆ ಶ್ರೀಲಂಕಾದಲ್ಲಿ ಈಗಾಗಲೇ ಜಲಪ್ರಳಯವೇ ಸೃಷ್ಟಿಯಾಗಿದ್ದು, ನದಿಗಳು ಉಕ್ಕಿ ಹರಿತಾಗಿವೆ, ಊರುಗಳು ಮುಳುಗಿ ಹೋಗಿವೆ, ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅಲ್ಲಿನ ಜನರ ಬದುಕು ನರಕವಾಗಿದೆ. ಇನ್ನೊಂದು ಕಡೆ ಚಂಡಮಾರುತದ ಕರಿನೆರಳು ನಮ್ಮ ಕರ್ನಾಟಕದ ಮೇಲೂ ಬಿದ್ದಿದ್ದು, ಹವಾಮಾನ ಇಲಾಖೆ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಬಿರುಗಾಳಿ ಮತ್ತು ಗುಡುಗು ಸಹಿತ ಮಳೆಯ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಈ ಚಂಡಮಾರುತ ನಿಮ್ಮೆಲ್ಲರ ಜೇಬಿಗೂ ಕತ್ತರಿ ಹಾಕೋಕೆ ರೆಡಿಯಾಗಿದೆ. ಮಳೆಯಿಂದಾಗಿ ಬೆಳೆ ನಾಶ, ತರಕಾರಿ ಬೆಲೆಗಳ ಗಗನಕ್ಕೇರಿದ್ದು, ಟೊಮ್ಯಾಟೊ, ಈರುಳ್ಳಿ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಈಗ ಈ ಚಂಡಮಾರುತದ ಎಫೆಕ್ಟ್ ಇನ್ನೂ ಎಷ್ಟು ದಿನಗಳವರೆಗೆ ಇರಲಿದೆ? ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದೆ? ಚಂಡಮಾರುತದಿಂದಾಗಿ ಬೆಲೆ ಏರಿಕೆಯಾಗಿದೆಯಲ್ಲ, ಈ ತರಕಾರಿ ಬೆಲೆಯಲ್ಲಿ ಏರಿಕೆಯಾಗಿದೆಯಲ್ಲ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ತರಕಾರಿ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮೂರಲ್ಲಿ ಏನಾದರೂ ಮಳೆ ಆಗ್ತಾ ಇದೆಯಾ? ಹೇಗಿದೆ ನಿಮ್ಮೂರ ವಾತಾವರಣ? ನಿಮ್ಮ ಊರು ಸಹಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ದಿತ್ವಾ ಚಂಡಮಾರುತದ ಪ್ರಭಾವದಿಂದಾಗಿ ಶ್ರೀಲಂಕಾದಲ್ಲಿ ಕಳೆದ 2-3 ದಿನಗಳಿಂದ ಜಲಪ್ರಳಯವೇ ಸೃಷ್ಟಿಯಾಗಿದೆ. ದ್ವೀಪ ರಾಷ್ಟ್ರ ನೈಋತ್ಯ ಭಾಗ ಅಂದರೆ ಕೊಲಂಬೋ, ಗ್ಯಾಲೆ, ಮಾದರ, ರತ್ನಪುರ ಮತ್ತು ಕಲುತಾರ ಜಿಲ್ಲೆಗಳು ಅಕ್ಷರಶಃ ಮುಳುಗಿ ಹೋಗಿವೆ. ಇತ್ತೀಚಿನ ವರದಿಯ ಪ್ರಕಾರ ಪ್ರವಾಹ, ಭೂಕುಸಿತ ಮತ್ತು ಮರಗಳು ಬಿದ್ದ ಕಾರಣದಿಂದಾಗಿ ಶ್ರೀಲಂಕಾದಲ್ಲಿ ಕನಿಷ್ಠ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಸಾವಿರಾರು ಮನೆಗಳು ಜಲಾವೃತವಾಗಿದ್ದು, ರಕ್ಷಣಾ ಕಾರ್ಯಾಚರಣೆಗೋಸ್ಕರ ಭಾರತ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳು ಶ್ರೀಲಂಕಾಗೆ ಸಹಾಯ ಮಾಡೋದಕ್ಕೆ ಹೊರಟಿವೆ. ಇದಿಷ್ಟೇ ಇಲ್ಲದೆ ಒಂದು ಕಡೆ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕರ್ನಾಟಕದ ಮೇಲೂ ಕೂಡ ಭಾರೀ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಬಂಗಾಳಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತ, ಶ್ರೀಲಂಕಾದ ದಿತ್ವಾ ಚಂಡಮಾರುತ ಇದೀಗ ದೇಶದಲ್ಲೂ ಪರಿಣಾಮ ಬೀರ್ತಾ ಇದೆ. ಕರ್ನಾಟಕ, ತಮಿಳುನಾಡು ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಈಗ ಈ ವಾರದವಿಡೀ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ತಮಿಳುನಾಡಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಹೌದು, ತಮಿಳುನಾಡಿನಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಚೆನ್ನೈ ಸೇರಿದಂತೆ ಒಟ್ಟು 5 ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಚೆನ್ನೈ, ಕಾಂಚೀಪುರಂ ಮತ್ತು ತಿರುವಳ್ಳೂರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ರೆ, ಚೆಂಗಪಟ್ಲು, ವಿಲ್ಲುಪುರಂ ಹಾಗೂ ಕಳ್ಳಕುರುಚಿ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ಮಾತ್ರ ರಜೆ ಘೋಷಿಸಲಾಗಿದೆ ಅಂತ ಈಗಾಗಲೇ ಅಲ್ಲಿನ ಸರ್ಕಾರ ಹೇಳಿದೆ. ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ದಿತ್ವಾ ಚಂಡಮಾರುತದ ಪ್ರಭಾವದಿಂದಾಗಿ ತಮಿಳುನಾಡಿನಾದ್ಯಂತ ಹಲವಾರು ಜಿಲ್ಲೆಗಳು ಭಾರೀ ಮಳೆಯನ್ನ ಎದುರಿಸ್ತಾ ಇವೆ. ನಾಗಪಟ್ಟಣಂ, ರಾಮನಾಥಪುರಂ, ಚೆನ್ನೈ, ತಿರುವಳ್ಳೂರು, ಕಾಂಚೀಪುರಂ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮಳೆಯಿಂದಾಗಿ ಅನೇಕ ಜನರ ಮನೆಗಳು ಈಗ ಮುಳುಗಿ ಹೋಗಿವೆ. ಅಷ್ಟೇ ಅಲ್ಲದೆ ಚೆನ್ನೈನ ಸೇರಿದಂತೆ ಇನ್ನು ಮುಂದಿನ 5-6 ದಿನಗಳವರೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಇಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಫಿಕ್ಸ್ ಅಂತ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಭಾರೀ ಚಳಿಯ ಮಧ್ಯೆ ಮಳೆ ಆರ್ಭಟ ಜೋರಾಗುವ ಸಾಧ್ಯತೆ ಇದೆ. ಅಂದರೆ ಈ ಮಧ್ಯೆ ಹವಾಮಾನ ಇಲಾಖೆ ವಾರದವಿಡೀ ಅಂದರೆ 7 ದಿನಗಳವರೆಗೆ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದ ಕೆಲವು ಕಡೆ ಇಂದು ಸಾಧಾರಣ ಮಳೆಯಾಗಬಹುದು. ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ. ಇವತ್ತು ಕೂಡ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದೆ. ಇನ್ನು ಎಲ್ಲೆಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ದಕ್ಷಿಣ ಒಳನಾಡಿನ ಹಾಸನ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ,
ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೊಡಗು, ಮಂಡ್ಯ, ರಾಮನಗರ, ತುಮಕೂರು, ಕೋಲಾರದ ಸುತ್ತಮುತ್ತ ಮಧ್ಯಮದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲದೆ ಕರ್ನಾಟಕ, ತಮಿಳುನಾಡು ಮಾತ್ರವಲ್ಲದೆ ಕೇರಳದಲ್ಲೂ ವ್ಯಾಪಕ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದ್ರೆ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ರೆ, ಇಂತಹ ಚಳಿಯ ಮಧ್ಯೆ ರೆಡ್ ಅಲರ್ಟ್ ಅನ್ನು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನೀಡಲಾಗಿದೆ. ಇನ್ನು ರಾಜ್ಯದಲ್ಲಿ ಚಳಿಗಾಲ ಏರುತ್ತಲೇ ಇದ್ದು, ಇದಕ್ಕೆ ತದ್ವಿರುದ್ಧವಾಗಿ ತರಕಾರಿ ಬೆಲೆ ಏರಿಕೆ ಬಿಸಿಯೂ ಕೂಡ ಗ್ರಾಹಕರಿಗೆ ತಟ್ಟೋದಕ್ಕೆ ಶುರುವಾಗಿದೆ. ಹವಾಮಾನ ವೈಪರೀತ್ಯ ಪರ ರಾಜ್ಯಗಳಿಂದ ಬೇಕಾದಷ್ಟು ತರಕಾರಿ ಬಾರದಿರೋದ್ರಿಂದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತಿಂಗಳ ಹಿಂದಷ್ಟೇ ಕೆಜಿಗೆ 130ರಿಂದ 150 ರೂಪಾಯಿ ಇದ್ದಂತಹ ನುಗ್ಗೆಕಾಯಿ ಬೆಲೆ ಇವತ್ತು 4 ಪಟ್ಟು ಹೆಚ್ಚಳವಾಗಿದ್ದು 600 ರೂಪಾಯಿಗೆ ಏರಿಕೆಯಾಗಿದೆ. ಟೊಮ್ಯಾಟೊ ಕೆಜಿಗೆ 65 ರೂಪಾಯಿ ಸೇರಿ ಹಲವಾರು ಪದಾರ್ಥಗಳ ಬೆಲೆ ಅರ್ಧ ಶತಕ ದಾಟಿದಂತಾಗಿದೆ. ವಾರದ ಹಿಂದಷ್ಟೇ ಕೆಜಿಗೆ 20ರಿಂದ 25 ರೂಪಾಯಿ ಇದ್ದಂತಹ ಟೊಮ್ಯಾಟೊ ಬೆಲೆ ಈಗ ಗಗನಮುಖಿಯಾಗಿದೆ. ಅಂದರೆ ಸರಿಸುಮಾರು 100ರಿಂದ 150 ರೂಪಾಯಿ ಏರಿಕೆಯಾಗಿದೆ. ಇದೆಲ್ಲವೂ ಕೂಡ ಬಿತ್ತನೆ ಸಮಯದಲ್ಲಿ ಮಳೆಯಾಗಿ ಸಸಿಗಳು ನೆಲಕಚ್ಚಿದ್ದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾಗಿದೆ. ಆಲೂಗಡ್ಡೆ ಹೊರತುಪಡಿಸಿ ಉಳಿದೆಲ್ಲ ತರಕಾರಿಗಳ ಬೆಲೆಯು ಒಂದು ವಾರದಿಂದ ಏರಿಕೆಯಾಗಿದೆ. ಮುಂದಿನ ಜನವರಿ ಅಂತ್ಯದವರೆಗೆ ಬೆಲೆ ಇಳಿಯುವ ಲಕ್ಷಣಗಳು ಇಲ್ಲ ಅಂತ ಹೇಳ್ತಾಗಿದ್ದಾರೆ ವ್ಯಾಪಾರಿಗಳು. ಬೆಂಗಳೂರಲ್ಲಿ ಬಾಕ್ಸ್ ಅಂದರೆ 13 ಕೆಜಿ ಟೊಮ್ಯಾಟೊಗೆ 550ರಿಂದ 600 ರೂಪಾಯಿ ಇದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ 50ರಿಂದ 65 ರೂಪಾಯಿ ಬೆಲೆ ಇದೆ. ರಾಜ್ಯಕ್ಕೆ ಹೆಚ್ಚು ಟೊಮ್ಯಾಟೊ ಪೂರೈಕೆ ಮಾಡುವಂತಹ ಕೋಲಾರದಲ್ಲೇ 15 ಕೆಜಿಗೆ ಅಂದರೆ ಒಂದು ಬಾಕ್ಸ್ಗೆ 600ರಿಂದ 800 ರೂಪಾಯಿ ದಾಟಿದೆ ಅಂತ ಸಗಟು ವರ್ತಕರು ಹೇಳ್ತಾಗಿದ್ದಾರೆ. ರಾಜ್ಯದಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೀದರ್ ಸೇರಿದಂತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ನುಗ್ಗೆಯನ್ನು ಬೆಳೀತಾರೆ. ಆದರೆ ಮಳೆಯಿಂದಾಗಿ ಬೆಳೆ ನಿರೀಕ್ಷೆಯಷ್ಟು ಬಂದಿಲ್ಲ. ತಮಿಳುನಾಡಿನಿಂದ ಬೆಂಗಳೂರಿಗೆ ಈ ಹಿಂದೆ ಪ್ರತಿ 100 ಟನ್ಗೆ ನುಗ್ಗೆಕಾಯಿ ಪೂರೈಕೆಯಾಗ್ತಾ ಇತ್ತು. ಆದರೆ ಇದೀಗ ಹವಾಮಾನ ಬದಲಾವಣೆಯಿಂದಾಗಿ ಮತ್ತು ಭಾರೀ ಮಳೆಯಿಂದಾಗಿ ಬೇಡಿಕೆಯಷ್ಟು ನುಗ್ಗೆಕಾಯಿ ಪೂರೈಕೆ ಆಗ್ತಾಗಿಲ್ಲ. ತಮಿಳುನಾಡಲ್ಲಿ ಈಗ ರೈತರು ಹೆಚ್ಚಾಗಿ ಬೆಳೆ ಬೆಳೆದಿದ್ದು ಜನವರಿ ಫೆಬ್ರವರಿಯವರೆಗೆ ಮತ್ತಷ್ಟು ಬೆಲೆ ಕಡಿಮೆಯಾಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಸದ್ಯ ನಿತ್ಯ ನಗರಕ್ಕೆ 30ರಿಂದ 40 ಟನ್ ಮಾತ್ರ ನುಗ್ಗೆಕಾಯಿ ಬರ್ತಾಗಿದೆ. 1 ಕೆಜಿಗೆ ನುಗ್ಗೆಕಾಯಿ 500ರಿಂದ 600 ರೂಪಾಯಿ ಆಗಿದೆ. ಕೆಜಿಗೆ 12ರಿಂದ 18ರವರೆಗೆ ನುಗ್ಗೆಕಾಯಿ ಬರುತ್ತೆ. ಅಂದರೆ ಇದಕ್ಕೆ ಒಂದು ನುಗ್ಗೆಕಾಯಿ ಇದಕ್ಕೆ 30ರಿಂದ 50 ರೂಪಾಯಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳಬಹುದು. ಇನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಬೇಡಿಕೆ ಇರುವಂತಹ ತೊಗರೆಕಾಯಿ, ಅವರೆಕಾಯಿ ವ್ಯಾಪಾರ ಮಾರುಕಟ್ಟೆಯಲ್ಲಿ ನಿಧಾನಕ್ಕೆ ಹೆಚ್ಚಾಗ್ತಾಗಿದೆ. ಆದರೆ ಬೆಲೆ ಹೆಚ್ಚಾಗ್ತಾ ಇದ್ದು ಕೆಜಿಗೆ 80ರಿಂದ 90 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಂತ ಹೇಳಲಾಗಿದೆ. ಹಾಗಾದರೆ ಯಾವ್ಯಾವ ತರಕಾರಿ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, ಇವತ್ತಿನ ದರದ ಪ್ರಕಾರ ನುಗ್ಗೆಕಾಯಿ 500 ರೂಪಾಯಿಯಿಂದ 600 ರೂಪಾಯಿ ಕೆಜಿಗಿದೆ. ಅವರೆಕಾಯಿ 80ರಿಂದ 100 ರೂಪಾಯಿ ಕೆಜಿಗಿದೆ. ಹುರುಳಿಕಾಯಿ 60ರಿಂದ 80 ರೂಪಾಯಿ, ತೊಂಡೆಕಾಯಿ 80ರಿಂದ 100 ರೂಪಾಯಿ ಕೆಜಿಗಿದ್ರೆ 70ರಿಂದ 80 ರೂಪಾಯಿ ಕೆಜಿಗೆಷ್ಟು ಇದೆ. ಇನ್ನು ಊಟಿ ಕ್ಯಾರೆಟ್ನ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, ಊಟಿ ಕ್ಯಾರೆಟ್ನ ಬೆಲೆ 60ರಿಂದ 80 ರೂಪಾಯಿ ಪ್ರತಿ ಕೆಜಿಗೆ ಇದ್ದರೆ, ಬೀಟ್ರೂಟ್ 60ರಿಂದ 80 ರೂಪಾಯಿಗೆ ಇದೆ. ಇನ್ನು ಹಣ್ಣು ಹುರುಳಿಕಾಯಿ 100ರಿಂದ 120 ರೂಪಾಯಿ ಕೆಜಿಗಿದ್ರೆ, ಹಸಿಮೆಣಸು 80ರಿಂದ 100 ರೂಪಾಯಿ ಪ್ರತಿ ಕೆಜಿಗೆ ಇದೆ. ಇನ್ನು ಬೆಂಡೆಕಾಯಿ 60ರಿಂದ 80 ರೂಪಾಯಿ ಪ್ರತಿ ಕೆಜಿಗೆ ಇದ್ದರೆ, ಟೊಮ್ಯಾಟೊ ಬೆಲೆ 50ರಿಂದ 65 ರೂಪಾಯಿ ಇನ್ನು ಟೊಮ್ಯಾಟೊ ಬೆಲೆ 50ರಿಂದ 65 ರೂಪಾಯಿ ಪ್ರತಿ ಕೆಜಿಯಷ್ಟು ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ಪ್ರಕೃತಿ ಮಾತೆ ಮುನಿಸ್ಕೊಂಡಿದ್ರೆ, ಪ್ರಕೃತಿಯ ಎಫೆಕ್ಟ್ನಿಂದಾಗಿ ಅಂದರೆ ಈ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬೆಲೆ ಏರಿಕೆ ಅಂದರೆ ತರಕಾರಿಗಳು ಹಾಳಾಗ್ತಾ ಇರೋದ್ರಿಂದಾಗಿ, ಕೊಳಿತಾ ಇರೋದ್ರಿಂದಾಗಿ ಅಥವಾ ಅದರಲ್ಲಿ ಇಳುವರಿ ಕಡಿಮೆ ಬರ್ತಾ ಇರೋದ್ರಿಂದಾಗಿ ತರಕಾರಿಗಳ ಸಗಟು ಅಂದರೆ ತರಕಾರಿಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಕಡೆ ಜಾಸ್ತಿ ತರಕಾರಿಯ ಬೆಲೆ ಏರಿಕೆಯಾಗ್ತಾ ಇದೆ. ಇನ್ನು ಇದೆಲ್ಲ ಒಂದು ಕಡೆ ಆದರೆ, ಇದೆಲ್ಲವನ್ನು ಒಂದು ಮಾಡ್ಕೊಂಡು ಹೋಗೋಣಪ್ಪ, 1-2 ದಿನ ಅಥವಾ 1 ವಾರ ತರಕಾರಿ ತಿನ್ನೋದೇ ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನಮಗೆ ಹವಾಮಾನ ಇಲಾಖೆ ಅಂದರೆ ಈಗ ಏನು ವಿಶೇಷವಾಗಿ ಚಂಡಮಾರುತ ಏನು ಎಫೆಕ್ಟ್ ಕೊಡ್ತಾ ಇದೆಯಲ್ಲ, ಈ ಎಫೆಕ್ಟ್ನಿಂದಾಗಿ ಜನರ ಆರೋಗ್ಯವೂ ಕೂಡ ಹದಗೆಡ್ತಾ ಇದೆ. ಅನವಶ್ಯಕವಾಗಿ ಜನರು ಮನೆಯಿಂದ ಹೊರಗಡೆ ಹೋಗಬಾರ್ದು. ನದಿ ಮತ್ತು ಕಡಲ ತೀರಕ್ಕೆ ತೆರಳದಂತೆ ಸಾರ್ವಜನಿಕರಿಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ರೆಡ್ ಅಲರ್ಟ್ ಘೋಷಿಸಿರುವ ಸ್ಥಳಗಳಿಗೆ ತೆರಳುತ್ತಾ ಇದ್ದರೆ ಪ್ರವಾಸವನ್ನು ಮೊಟಕುಗೊಳಿಸುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನು ದಿತ್ವಾ ಚಂಡಮಾರುತದ ಪರಿಣಾಮದಿಂದಾಗಿ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇರೋದರಿಂದಾಗಿ ಒಂಚೂರು
ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಂದರೆ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಒಳನಾಡಿನ ಅಂದರೆ ದಕ್ಷಿಣ ಒಳನಾಡಿನ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಮುಂದಿನ 7 ದಿನಗಳವರೆಗೆ ಬೆಳಗಾವಿ, ರಾಯಚೂರು, ಕೊಪ್ಪಳ, ಧಾರವಾಡ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಕರಾವಳಿ ಭಾಗವಾಗಿರುವಂತಹ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿಯೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಗದಗ, ಕೊಪ್ಪಳ, ರಾಯಚೂರು ಅಂದರೆ ಓವರಾಲ್ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಆದರೆ ಅದೇನೇ ಆಗಲಿ, ನೀವು ಕೂಡ ಮಳೆಯಿಂದ ಬಚಾವಾಗಿ, ಜೊತೆಗೆ ತರಕಾರಿ ಬೆಲೆ ಬೇರೆ ಗಗನಕ್ಕೇರ್ತಾ ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಜೇಬಿಗೆ ಕತ್ತರಿ ಬೀಳ್ತಾ ಇರೋದಂತೂ ಸತ್ಯ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ, ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.